ಸುದೀರ್ಘವಾಗಿ ವಾದವನ್ನ ಮಾಡೋದಕ್ಕೆ ಅಡ್ವೊಕೇಟ್ಸ್ ತಯಾರಿಯನ್ನ ಮಾಡಿಕೊಂಡೇ ಬಂದಿದ್ದಾರೆ. ಹೈಕೋರ್ಟ್ ಪೀಠದ ಮುಂದೆ ಹಾಜರಾಗೋದಕ್ಕೂ ಮುಂಚಿತವಾಗಿ ಸಿಎಂ ಬಳಿ ವಿವರಣೆ ಪಡ್ಕೊಂಡ್ಬಂದ್ರು. ಸುದೀರ್ಘವಾಗಿ ಮಾತನಾಡೋದಿದೆ, ಹಾಗಾಗಿ ನಾಳೆಗೆ ವಿಚಾರಣೆ ಮುಂದೂಡಬೇಕು ಅಂತ ಹೇಳಿ ನ್ಯಾಯಪೀಠದ ಮುಂದೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗವರ್ನರ್ ಪರ ವಿಶೇಷ ಕಾರ್ಯದರ್ಶಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜಡ್ಜ್ ಮುಂದೆ ತುಷಾರ್ ಮೆಹ್ತಾ ಅವರು ಈ ಮನವಿ ಮಾಡ್ಕೊಳ್ತಿರೋದು. ಸ್ವಲ್ಪ ಸಮಯಾವಕಾಶ ಕೊಡಿ ಅನ್ನೋ ರೀತಿ ಮನವಿ ಇದು. ನಾಳೆಗೆ ವಿಚಾರಣೆ ಮುಂದೂಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ಮೂಡಾ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ತುರ್ತಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ಸಿಎಂ ಪರ ವಕೀಲರು ಇವತ್ತು ಅರ್ಜಿಯನ್ನ ಹಾಕಿದ್ರು. ಆದರೆ ನಾಳೆಗೆ ವಿಚಾರಣೆಯನ್ನ ಮುಂದೂಡಬೇಕು ಅಂತ ಹೇಳಿ ಜಡ್ಜ್ ಮುಂದೆ ತುಷಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಜಡ್ಜ್ ನಿಲುವೇನಾಗಿರುತ್ತೆ, ಅವರು ವಿವೇಚನೆಗೆ ಬಿಟ್ಟಿದ್ದು. ಸಮಯಾವಕಾಶ ಕೊಡ್ತಾರಾ ಅಥವಾ ಇವತ್ತೇ ವಾದ ಮಾಡಿ ಅಂತ ಹೇಳ್ತಾರಾ? ಕೆಲವೇ ನಿಮಿಷಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಬಿಡುತ್ತೆ, ನೋಡೋಣ. ಆದ್ರೆ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾನು ಒಂದೊಂದೇ ವಿಚಾರಗಳ ಬಗ್ಗೆ ಮಾತಾಡಬೇಕು, ಅವ್ರ ಮಾತಿನ ಅರ್ಥ ಸುದೀರ್ಘವಾಗಿದೆ ಮಾತನಾಡಕ್ಕೆ, ಹಾಗಾಗಿ ಒಂದೊಂದೇ ಎಳೆ ಎಳೆಯಾಗಿ ನಾನು ಬಿಡಿಸಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ವಾದವನ್ನು ಶುರು ಮಾಡಿದಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅದಕ್ಕೆ ಇವತ್ತೇ ವಿಚಾರಣೆ ನಡೆಸಬೇಕು ಅಂತೇಳಿ ಸಿಂಘ್ವಿ ಅವರು ಕೇಳ್ತಾ ಇದ್ದಾರೆ. ಘಟಾನುಘಟಿ ಲಾಯರ್ಸ್ ಎದುರು ಬದ್ರು ನಿಂತು ವಾದ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಇದೆ, ಹಾಗಾಗಿ ಸಮಯಾವಕಾಶ ಇಲ್ಲ ನಮ್ಮ ಹತ್ರ. ಅವ್ರು ಕೇಳ್ತಿರೋ ಹಂಗೆ ವಿಚಾರಣೆ ಮುಂದೂಡೋದಕ್ಕೆ ಸಮಯಾವಕಾಶ ಇಲ್ಲ, ಇವತ್ತೇ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಜಡ್ಜ್ ಮುಂದೆ ಮನವಿಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ, ವಾದವನ್ನ ಇಡ್ತಾ ಇದ್ದಾರೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಅರ್ಜಿ ಇದೆ, ಸೊ ಇವತ್ತೇ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಆದ್ರೆ ಒಳಿತು ಸೂಕ್ತ. ಈ ಮಾತನ್ನ ನ್ಯಾಯಪೀಠದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಆದ್ರೆ ದೂರುದಾರರ ಪರ ವಕೀಲರು ಹೇಳ್ತಿರೋದು ಸಮಯಾವಕಾಶ ಬೇಕು, ಹಾಗಾಗಿ ನಾಳೆಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಅಂತ ಕೇಳ್ತಾ ಇದ್ದಾರೆ ತುಷಾರ್ ಮೆಹ್ತಾ ಅವರು. ಯಾವ್ದನ್ನೆಲ್ಲಿ ಕನ್ಸಿಡರ್ ಮಾಡ್ತಾರೆ ಜಡ್ಜ್ ನೋಡಬೇಕು. ನಾಳೆ ಅಂತಂದ್ರೆ ಇನ್ನು 2-3 ದಿನ ಸಮಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮಧ್ಯಂತರ ಆದೇಶವನ್ನ ಕೊಡಬೇಕಾಗಿದೆ, ಹೈಕೋರ್ಟ್ ಇದನ್ನ ಕೊಟ್ಟರೆ ಒಳ್ಳೇದಾಗುತ್ತೆ. ಆದ್ರೆ ಮೆಹ್ತಾ ಅವ್ರು ಏನ್ ಹೇಳ್ತಿದ್ದಾರೆ, ದೂರುದಾರರ ಪರ ವಕೀಲರು, ವಾದ ಮಂಡನೆಗೆ ನಮ್ಗಿನ್ನೂ ಸಮಯಾವಕಾಶ ಬೇಕು, 2-3 ದಿನ ನಮಗೆ ಸಮಯ ಬೇಕು, ಅದನ್ನ ನ್ಯಾಯಪೀಠ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಳ್ತಿರೋದು, ಇಲ್ಲ ನಾಳೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ವಿಚಾರಣೆ ಇದೆ, ಹಾಗಾಗಿ ಮಧ್ಯಂತರ ಆದೇಶವನ್ನು ಕೊಡಲೇಬೇಕಾಗುತ್ತೆ ಕೋರ್ಟ್, ಹಾಗಾಗಿ ವಿಚಾರಣೆ ಇವತ್ತೇ ನಡೀಲಿ, ವಾದ ಪ್ರತಿವಾದ ಇವತ್ತೇ ಆಗಲಿ, ಮಾತಾಡೋದಕ್ಕೆ ನನಗೆ ಸಾಕಷ್ಟಿದೆ, ನಾನು ಒಂದೊಂದಾಗೆ ವಿವರಣೆಯನ್ನ ಕೊಡ್ತೀನಿ ನ್ಯಾಯಪೀಠದ ಮುಂದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಜಡ್ಜ್ ಮುಂದೆ ಕೇಳಿದ್ದಾರೆ. ಇವಾಗ ಜಡ್ಜ್ ಅವ್ರ ವಿವೇಚನೆಯಿಂದ ಯಾವ ಡಿಸಿಷನ್ಗೆ ಬರ್ತಾರೆ ನೋಡ್ಬೇಕು. ಒಬ್ರು ಕಾಲಾವಕಾಶ ಬೇಕು ಅಂತ ಕೇಳಿದ್ರೆ, ಮತ್ತೊಬ್ರು ಇಲ್ಲ ನಮ್ಗಿವತ್ತೇ ಒಂದು ಮಧ್ಯಂತರ ಆದೇಶ ಹೈಕೋರ್ಟ್ ಕೊಡಬೇಕು, ಯಾಕಂದ್ರೆ ನಾಳೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಇದೆ, ಹಾಗಾಗಿ ಹೈಕೋರ್ಟ್ನಲ್ಲಿ ಇವತ್ತು ಒಂದು ಮಧ್ಯಂತರ ಆದೇಶ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಗವರ್ನರ್ ಪರ ವಕೀಲರು ಜಡ್ಜ್ ಮುಂದೆ ಕೇಳ್ತಿರೋದು ತುಷಾರ್ ಮೆಹ್ತಾ, ನಮಗೆ ವಾದ ಮಾಡೋದಕ್ಕೆ ಸಮಯಾವಕಾಶ ಬೇಕು, ಅಟ್ಲೀಸ್ಟ್ ನಾಳೆಗೆ ಮುಂದೂಡಿ, ನಮಗೆ ಸಮಯ ಬೇಕಾಗಿರೋದು 2-3 ದಿನ, ಅದನ್ನ ನ್ಯಾಯಮೂರ್ತಿಗಳು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆರಂಭದಲ್ಲೇ ಈ ರಿಕ್ವೆಸ್ಟ್ ಬಂದಿರೋದ್ರಿಂದ ಜಡ್ಜ್ ಯಾವ ತೀರ್ಮಾನವನ್ನ ಇವತ್ತು ಕೈಗೊಳ್ತಾರೆ, ವಿಚಾರಣೆ ಇವತ್ತೇ ನಡ್ಸಕ್ ಹೇಳ್ತಾರಾ, ಅಂದ್ರೆ ವಾದ ಪ್ರತಿವಾದ, ಅಥವಾ ಅವ್ರು ಕೇಳ್ದಂಗೆ ಸಮಯಾವಕಾಶವನ್ನ ಕೊಡ್ತಾರಾ, ಮುಂದೆ ಒಂದಿನ ಡೇಟ್ ಅನ್ನ ಕೊಡ್ತಾರಾ ನೋಡ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.